ಇದು 9 ಮಕ್ಕಳ ಹಾಸ್ಟೆಲ್. ಹೆಸರು ಗುರುಕುಲ್ ಇಂಟರ್ನ್ಯಾಷನಲ್ ಸ್ಕೂಲ್, ಅಂತಾರಾಷ್ಟ್ರೀಯ ಶಾಲೆ, ಅಂತಾರಾಷ್ಟ್ರೀಯವಾಗಿರುವಂತಹ ಶಾಲೆ. ಆದರೆ ಇಲ್ಲಿರುವಂಥ ಸಮಸ್ಯೆ ಹೇಗಿದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಈ ಸಾವಿಗೆ ಹೊಣೆ ಯಾರು ಅಂತ ಹೇಳಿ, ಯಾಕಂದರೆ ಗುರುಕುಲದಲ್ಲಿ ಬಾಲಕನ ಕೊಲೆ ಯಾರದ್ದೂ ತಪ್ಪಿಗೆ ಬಾಲಕ ಬಲಿಯಾಗಿದ್ದಾನೆ. ಅಪ್ಪ ಅಮ್ಮ ಬೋರ್ಡ್ ನೋಡಿಕೊಂಡು ಶಾಲೆಯಲ್ಲಿ ಅವರು ತೋರಿಸುವಂತಹ ವಾತಾವರಣವನ್ನು ನೋಡಿಕೊಂಡು ನನ್ನ ಮಗನಿಗೆ ಒಳ್ಳೆಯ ಎಜುಕೇಷನ್ ಸಿಗುತ್ತೆ ಅಂತೇಳಿ ಸೇರಿಸಿರ್ತಾರೆ. ಆದರೆ ಬಾಲಕನ ಸಾವಿನ ನಂತರ ಬಯಲಾಗ್ತಾ ಇದೆ ಗುರುಕುಲದ ಬಂಡವಾಳ. ಇದಕ್ಕೂ ಕೂಡ ಈ ಗುರುಕುಲದಲ್ಲಿ ಏನಿತ್ತು? ಬಳ್ಳಾರಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ನೀಡಿದಂತಹ ವರದಿಯಲ್ಲಿ ಈ ಶಾಲೆಯ ಬಗ್ಗೆ ಒಂದೊಂದು ಅಂಶಗಳು ಈಗ ಹೊರಬೀಳ್ತಾ ಇದ್ದಾವೆ. ಗುರುಕುಲದ ವಸತಿ ಶಾಲೆಗೆ ಅನುಮತಿಯೇ ಇರಲಿಲ್ಲ. ನೋಡಿ, ಅನುಮತಿನೇ ಇಲ್ಲ, ಆದರೆ ಮಕ್ಕಳನ್ನು ಹಾಸ್ಟೆಲ್ನಲ್ಲಿ ಇಟ್ಕೊಳ್ತಾರೆ. ಶಾಲೆಯಲ್ಲಿ 1ರಿಂದ 10ನೇ ತರಗತಿವರೆಗೆ ಕೇವಲ 156 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. 156 ಮಕ್ಕಳು ಓದ್ತಾ ಇದ್ದಾರೆ. ವಸತಿ ಶಾಲೆಯಲ್ಲಿ 9 ವಿದ್ಯಾರ್ಥಿಗಳು ಮಾತ್ರ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈ 156ರಲ್ಲಿ ಕೇವಲ 9 ಮಕ್ಕಳು ಮಾತ್ರ ಅಲ್ಲಿ ಸ್ಟೇ ಮಾಡ್ತಾ ಇದ್ದಾರೆ. ವಸತಿ ಶಾಲೆಗೆ ಭದ್ರತಾ ಸಿಬ್ಬಂದಿ ಇದ್ದು ವಾರ್ಡನ್ ಕೂಡ ಇರಲಿಲ್ಲ ಅನ್ನುವಂಥದ್ದು ಈಗಾಗಲೇ ಬಹಿರಂಗ ಆಗಿರ್ತಕ್ಕಂತಹ ವರದಿಯಲ್ಲಿ ಬಹಿರಂಗ ಆಗಿರ್ತಕ್ಕಂತಹ ಅಂಶ. ಓರ್ವ ಬಾಲಕಿ ಇರೋ ಕಾರಣಕ್ಕೆ ಓರ್ವ ಶಿಕ್ಷಕಿಯರಲ್ಲಿ ನೇಮಕ ಮಾಡಿಟ್ಟಿದ್ದಾರೆ. ಆ ಹಾಸ್ಟೆಲ್ನಲ್ಲಿ ಒಬ್ಬರು ಶಿಕ್ಷಕಿ ಇರಬೇಕು ಅಂತೇಳಿ ಒಬ್ಬರೇ ಬಾಲಕಿ ಇದ್ದಾರೆ. ವಿದ್ಯಾರ್ಥಿಗಳ ಕಿರುಚಾಟ ಕೇಳಿ ಕೆಳಗಡೆ ಬಂದಂತಹ ಶಿಕ್ಷಕಿ ಮೇಲೂ ಕೂಡ ಆ ವಿದ್ಯಾರ್ಥಿ ಹಲ್ಲೆ ನಡೆಸ್ತಾನೆ, ಅಟ್ಯಾಕ್ ಮಾಡ್ತಾನೆ. ಹಾಗಾದರೆ ಇಂಥದ್ದೊಂದು ಸಾವಿಗೆ ಹೊಣೆ ಯಾರು? ಯಾರು ಜವಾಬ್ದಾರರಿತ್ತು? ಬಾಲಕರಿಂದ ಗಾಂಜಾ ಸೇವನೆಯ ಆರೋಪ ಇದು ನಿಜಾನ ಅನ್ನೋದು ಗೊತ್ತಾಗಬೇಕಾಗಿದೆ. ಯಾಕಂದರೆ ಗಾಂಜಾ ಸೇವನೆ ಮಾಡಿರಬಹುದು ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಇಲ್ಲೇ ಹೋದರೆ ಇಂಥದ್ದೊಂದು ಅಟ್ಯಾಕ್ ಆಗೋದಕ್ಕೆ ಸಾಧ್ಯ ಇರಲಿಲ್ಲ ಅಂತ ಮೃತ ಬಾಲಕ ಹೇಮಂತ್ ಪೋಷಕರ ಆರೋಪಕ್ಕೆ ಉತ್ತರ ಏನಿದೆ? ಯಾವ ಸ್ವರೂಪದ ಉತ್ತರವನ್ನು ಕೊಡ್ತಾರೆ? ಮತ್ತು ಆ ಮೃತ ಬಾಲಕನ ಪೋಷಕರನ್ನು ಸಮಾಧಾನ ಪಡಿಸುವಂಥವ್ರು ಯಾರು? ಎಂಥ ಲಾಸ್ ಅವರ ಮನೆಗೆ ಆಗಿರುವಂಥದ್ದು? ಗಾಂಜಾ ಸೇವನೆ ಆರೋಪವನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸಿಲ್ವಾ? ಇದರ ಬಗ್ಗೆ ಈ ವಿಚಾರದಲ್ಲಿ ಏನು ತನಿಖೆ ನಡೀತಾ ಇದೆ? ಹಾಗೂ ಈ ವಿಷಯದಲ್ಲಿ ಗುರುಕುಲ ವಸತಿ ಶಾಲೆ ಅವ್ಯವಸ್ಥೆ ಆಗರ ಆಗ್ತಿದೆಯಾ? ಒಂದು ಶಾಲೆ, ಅಲ್ಲಿ ಕೇವಲ 9 ಮಕ್ಕಳು ಮಾತ್ರ ಹಾಸ್ಟೆಲ್ನಲ್ಲಿ ಇರ್ತಾರೆ, ಅದರಲ್ಲೂ ಒಬ್ಬರು ವಿದ್ಯಾರ್ಥಿನಿ ಇರ್ತಾರೆ, ಅದಕ್ಕೆ ಬೇಕಾ ಒಬ್ಬರು ಟೀಚರ್ ಇದು ಮಾಡ್ತಾರೆ, ಅಲ್ಲಿ ಗಾಂಜಾ ಸೇವನೆ ಆಗುತ್ತೆ ಅನ್ನೋ ಆರೋಪ ಬರುತ್ತೆ. ಗಾಂಜಾ ಪೂರೈಕೆ ಸೇವನೆ ಬಗ್ಗೆ ದೂರು ಬಂದರೂ ಕೂಡ ಕೇರ್ ಮಾಡಿಲ್ವಾ? ಒಂದು ವೇಳೆ ಇವತ್ತು ಇಂಥ ದೂರು ಬರುತ್ತೆ ಅಂತಿದ್ರೆ ಇದರ ಬಗ್ಗೆ ಮೊದಲೇ ಅನುಮಾನಗಳಿರಲಿಲ್ವಾ? ಹಾಗೆಯೇ ಈ ವಿಚಾರದಲ್ಲಿರುವಂಥದ್ದು ಕೇವಲ 9 ಮಕ್ಕಳಿರುವಂಥ ಒಂದು ಹಾಸ್ಟೆಲ್ಗೆ ಅನುಮತಿ ಕೊಟ್ಟಿದ್ಯಾರು? ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಮಕ್ಕಳಿದ್ದಾಗ, ಯಾಕಂದರೆ ಒಂದು ವಸತಿ ಶಾಲೆಯನ್ನು ಮಾಡೋದ್ರ ಉದ್ದೇಶ ಏನಕ್ಕೆ? ಅದು ವಿದ್ಯಾರ್ಥಿಗಳಿಗೆ ಜೈಲಲ್ಲಿ ಇಡೋದಕ್ಕೆ ಅಲ್ಲ ಅದಿರುವಂಥದ್ದು. ಅದು ವಿದ್ಯಾರ್ಥಿಗಳು ಶೈಕ್ಷಣಿಕ ವಾತಾವರಣದಲ್ಲಿ ಓದೋದಕ್ಕೆ ಇರುವಂಥದ್ದು. ಓರ್ವ ವಿದ್ಯಾರ್ಥಿ ಮಾತ್ರ ಇರುವಂತಹ ವಸತಿ ವ್ಯವಸ್ಥೆ ಇದು ಎಷ್ಟು ಮಟ್ಟಿಗೆ ಸುರಕ್ಷಿತವಾಗಿರ್ತಕ್ಕಂಥ ವ್ಯವಸ್ಥೆ ಅನ್ನೋಂಥರ ಬಗ್ಗೆ ಪ್ರಶ್ನೆ ಮಾಡಲೇಬೇಕಾಗತ್ತೆ. ವಸತಿ ಶಾಲೆಗಳ ಮೂಲ ಜವಾಬ್ದಾರಿ ಶೈಕ್ಷಣಿಕ ವಾತಾವರಣವನ್ನು ರೂಪಿಸುವಂಥದ್ದು. ಯಾಕಂದರೆ ಆ ಶಾಲೆಯಲ್ಲಿ ಶೈಕ್ಷಣಿಕ ವಾತಾವರಣ ರೂಪಿಸಬೇಕಾಗತ್ತೆ. ವಸತಿ ಶಾಲೆ ಇರುವಂಥದ್ದು ಅದಕ್ಕಾಗಿ. ಆದರೆ ಇಂತಹ ಗುರುಕುಲದಲ್ಲಿ ನೋಡಿ, ಹೆಸರು ಗುರುಕುಲ ಅಂತ ಇಟ್ಟ ತಕ್ಷಣವೇ ಅಲ್ಲಿ ಶೈಕ್ಷಣಿಕ ವಾತಾವರಣ ಇರುತ್ತೆ ಅಂತೇಳಿ ಅಲ್ಲ. ಹೆಸರು ಯಾವುದೇ ರೀತಿಯಾದ ಇಂಟರ್ನ್ಯಾಷನಲ್ ಅಂತ ಹೇಳ್ಬೋದು, ಅಥವಾ ಏನು ಇಡೀ ಬ್ರಹ್ಮಾಂಡದಲ್ಲಿರುವಂಥ ಏಕೈಕ ಶಾಲೆ ಅನ್ನೋಂಥ ರೀತಿಯಲ್ಲಿ ಕೂಡ ಹೆಸರಿಟ್ಕೊಳ್ಬೋದು. ಆದರೆ ಪ್ರಶ್ನೆ ಇರುವಂಥದ್ದು ಅಲ್ಲಿ ಶೈಕ್ಷಣಿಕ ವಾತಾವರಣ ಇದೆಯಾ? ವಿದ್ಯಾರ್ಥಿಗಳ ವರ್ತನೆಯ ಬಗ್ಗೆ ನಿಗಾ ಇಡಬೇಕಾದಂತಹ ಜವಾಬ್ದಾರಿ ಯಾರದ್ದು? ಕೇವಲ 9 ಮಕ್ಕಳಿರ್ತಾರೆ, ಆ ಮಕ್ಕಳ ಬಿಹೇವಿಯರ್ ಬಗ್ಗೆ ನಿಗಾ ಇಡಬೇಕಾ ಬೇಡವಾ? ಒಬ್ಬ ಹುಡುಗ ಈ ರೀತಿಯಾಗಿ ಅಟ್ಯಾಕ್ ಮಾಡ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಯಾವುದೋ ಒಂದು ಕಾರಣ ಇದ್ದೇ ಇದೆ. ಅವ್ರ ಮೇಲೆ ಮಾನಿಟರ್ ಮಾಡುವಂಥ ವ್ಯವಸ್ಥೆ ಇಲ್ಲದೆ ಹೋದರೆ ವಸತಿ ಶಾಲೆ ಯಾಕೆ ನಡೆಸ್ತಾರೆ? ಇಂತಹ ವಸತಿ ಶಾಲೆಯ ಬಗ್ಗೆ ಶಿಕ್ಷಣ ಇಲಾಖೆ ಮೊದಲೇ ಕ್ರಮ ಕೈಗೊಂಡಿಲ್ಲ ಯಾಕೆ? ಯಾವ ಕಾರಣಕ್ಕಾಗಿ ಇಂಥ ವಸತಿ ಶಾಲೆ ನಡೆಸೋದಕ್ಕೆ ಬಿಟ್ಟಿದ್ದಾರೆ ಇವರು? ವಿದ್ಯಾರ್ಥಿಯೊಬ್ಬನ ಸಾವಾದರೂ ಕೂಡ ಶಾಲಾ ಮುಖ್ಯಸ್ಥರ ಮೇಲೆ ಕ್ರಮ ಯಾವಾಗ ಅಂತೇಳಿ ಕೇಳಬೇಕಾಗಿದೆ. ಯಾಕಂದರೆ ಆತ ತಪ್ಪಿಸ್ಕೊಂಡಿದ್ದಾನೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಯಾವಾಗ ಕ್ರಮ ಕೈಗೊಳ್ತಾರೆ? ಇಲ್ಲಿ ಈ ವಿಚಾರದಲ್ಲಿ ಬಹಳಷ್ಟು ಲ್ಯಾಪ್ಸಸ್ ಗೋಚರಿಸ್ತಾ ಇದೆ. ಇದರ ಬಗ್ಗೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿ.